ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ,
ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆಶಿ ಬಣ. ಶಾಸಕರ ಲಂಚದ ಬಾಂಬ್ಗೆ ಹೈಕಮಾಂಡ್ ಖಂಡ. ಬಂಡಾಯ ಶಮನಕ್ಕೆ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರ ಎಂಟ್ರಿ ಆಗಿದೆ. ಇವತ್ತು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಸುರ್ಜೇವಾಲಾ. ಅಸಮಾಧಾನವನ್ನ ಶಮನ ಮಾಡ್ತಾರಾ ರಾಜ್ಯ ಉಸ್ತುವಾರಿ? 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರಂತೆ. ಅದರಲ್ಲೂ ಮುಖ್ಯವಾಗಿ ಈ ಬಿ.ಆರ್. ಪಾಟೀಲ್ ಜೊತೆಗೆ, ರಾಜು ಕಾಗೆ ಜೊತೆಗೆ ಯಾರು ಬಹಿರಂಗವಾಗಿ ತಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. 3 ದಿನ ಸಾಲು ಸಭೆ ಇವತ್ತು, ನಾಳೆ, ನಾಡಿದ್ದು. ಸುರ್ಜೇವಾಲಾ ಅವರ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇವರ ಮೀಟಿಂಗ್ ವರ್ಕೌಟ್ ಆಗುತ್ತೆ, ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುರ್ಜೇವಾಲಾ ಅವರು ಇದೇ ವಿಚಾರವಾಗಿ ಬರ್ತಾ ಇರೋದು ಇದೇನು ಹೊಸದಲ್ಲ. ಯಾವಾಗ ಪವರ್ ಶೇರಿಂಗ್ ನ ವಿಚಾರ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬಂದ್ರೋ ಆಗ್ಲಿಂದನೂ ಕೂಡ ಈ ಭಿನ್ನಾಭಿಪ್ರಾಯ, ಈ ರೀತಿಯ ರಗಳೆ ನಡೀತಾನೆ ಇದೆ.